ಅವ್ರಿಕಾಳು ಇದ್ದು ಒಂದು ಓಸು ಸುಲಿದು ಪಲ್ಯಕ್ಕೆಲ್ಲ ಟಮಾಟೆ ಉಳ್ಳಾಗಡ್ಡಿ ಹೆಚ್ಚಿದ್ನಿ. ಒಂದು 4 ಹಸೆಕಾಯಿ ಇಲ್ದಂಗೆ ಆತು ನೋಡಿ. ಒಂದೀಟು ಹಸೆಕಾಯಿ ಹಾಕಿ ಮಾಡಿದ್ದು ರುಚಿ ಆಕತಿ. ಈಗ ನಾ ರುಚಿ ಅನ್ನಿಸ್ತಿತ್ತು ಪಲ್ಯ ಅಂತಂದು. ಅದು ರೊಟ್ಟಿ ಇಷ್ಟ ಹಾಕೊಂಡು ರೊಟ್ಟಿ ಹಾಕ್ಕೊಂಡೆ. ಗೊತ್ತಾಗಂಗಿಲ್ಲ ಅದು ಹಾಕೊಂಡಾಗ ರೊಟ್ಟಿ ಕಂಡಾಬಟ್ಟಿ ಆಗ್ಬಿಡ್ತಾವೆ. ಸಾದ್ರ ಸಂಜಿಕೆಗೆ ಖಾಲಿ ಆಗ್ಬಿಡ್ತಾವೆ. ಎಷ್ಟರ ಮಾಡಿ ಉಳಿಯಂಗಿಲ್ಲ ರೊಟ್ಟಿ. ಏನು ಮನುಷ್ಯರನ್ನ ತಿನ್ನಂಗದಾರ ನಮ್ಮ ಮನ್ಯಾಗ ಹೆಣ್ಮಕ್ಳು. ಹಾಯ್ ಎಲ್ಲೋ ನಮಸ್ಕಾರ ರೀ. ಕತೆ ನೋಡಿರಿ, ಇಷ್ಟ ಆಗಿತ್ತು ಅನ್ನೋದಾದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಆಮೇಲೆ ಹೈಪ್ ಮಾಡಿರಿ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಒಂದು ಕೆಲಸ ಮಾಡ್ತಾನೆ. ಇದು ಒಂದು ರೊಟ್ಟಿ ಬೇಸ್ ತೆಗೆದು ಲಕ್ಷ್ಮೀ ಮನೆ ಅಂತೇಳಿ ಹೋಗ್ಬರ್ತಾನೆ. ಹಸೆಕಾಯಿ ಇದ್ರೆ ಒಂದು 4 ಹಸೆಕಾಯಿ ಇಸ್ಕೊಂಡು ಒಂದು 2 ನಿಮಿಷ ಮಾತಾಡಿ ಬಂದ್ರೆ ಆತತ್ತಾಗ. ಹೋಗೋಕೆ ಕೂಡಿಲ್ಲ ಇವತ್ತು, ಆಗೋದು ಇಲ್ಲ. ಮಧ್ಯಾಹ್ನ ಮೇಲೆ ಕೆಲಸ ಅವು ಇವು ಇದ್ದ ಇರ್ತಾವೆ, ಬಟ್ಟೆ ಅವು ಹೋಗೋಕೆ ಹಂಗಿಲ್ಲ. ಈಗ ಹೋಗ್ಬಿಡ್ತಾನೆ. ಹೆಂಗದ್ರೆ ಹಸೆಕಾಯಿ ಇಸ್ಕೊಂಡಂಗೆ ಆತು, 2 ನಿಮಿಷ ಮಾತಾಡ್ದಂಗೆ ಆಕತಿ. ಹೋಗಿ ಬಂದುಬಿಡ್ತಾನೆ. ಲಘು ಪಟ್ಟ ನಂಗೆ ಹೋಗಿ ಬಂದು ಅಡುಗೆ ಮಾಡಿದ್ರೆ ಆತು. ರೊಟ್ಟಿ ಆದ್ ಬಂದ್ರೆ ಅರ್ಧ ಕೆಲಸ ಆದಂಗೆ ಪಲ್ಯ ಸಾರು ಒಂದು ಕಡೆ ಅನ್ನ ಕೆಟ್ಟೆ ಅಂದ್ರೆ ಹಾಗೇ ಹೋಗತ್ತೆ ಅಡುಗೆ ಅಂತ. ಇವ್ರಿಗೆ ಹೇಳಿದ್ರೆ ತರ್ತಾರೆ ಕಾಯಿಪಲ್ಲೆ. ತರಿಸಿ ಅಲ್ಲೇ 8 ದಿವಸ ಆಗಕ್ಕೆ ಬಂತು. ಊರಿಗೆ ಹೋಗೋಮಂದು ತರಿಸಿದ್ದು ನಾನು. ಮತ್ತು ಎಲ್ಲ ಆಗೈತಿ ಹೇಳ್ಬೇಕು. ಸಂಜೆ ಮುಂದೆ ಹಿಡ್ಕೊಂಬಂದ್ಬಿಡ್ತಾರೆ ಕಾಯಿಪಲ್ಲೆ ಬರ ಮುಂದೆ. ರೊಟ್ಟಿ ಎಲ್ಲ ಇಲ್ಲೇ ಇಟ್ಟಾನೆ. ಲಘು ಬಂದುಬಿಡ್ತಾನೆ. ಯವ್ವ ನೀನು ಏನು ಅಡುಗೆ ಮಾಡ್ದಂಗೆ ಕಾಣಲ್ಲ ಏನಿಕ್ಕಿ? ಅದಕ್ಕೆ ಒಂದು ನಾಷ್ಟಕ್ಕೆ ಏನು ಹಾಕ್ಬಿಟ್ಟಲ್ಲ ಬೇಕಿ ಅದಿ ಅಂತ ಬದುಕು ಮಾಡ್ತಿದ್ದಾಳು ನಿನ್ನ ಸಸಿ. ಏನು ಮಾಡ್ತಾಳು ಏನು ಆಕಿಗೆ ಗೊತ್ತು ನೋಡು. ನೋಗ ಮಗ ಗಂಡನಿದ್ರೆ ಹಿಂಗೆ ಬೆಳಗ್ಗೆ ನಸುಗ್ನಾಗ ಎದ್ದೆಲ್ಲ ಬದುಕು ಮಾಡ್ಯಾಳ ಅನ್ನಂಗೆ ಮಾಡಿಲ್ಲ ನನಗೇಟನ ಮಾಡಿ ಅವ್ರ ಹತ್ಲಾಗ ಹೋಗತ್ಲೆ ಇತ್ತಾಗ ಎಲ್ಲಿ ಬಿದ್ಕೊಂಡಾಳ ಏನು ಮಾಡಕತ್ತಾಳ. ಯವ್ವ ಅಣ್ಣನು ಇದ್ರಿಗೆ ಹಂಗೆ ಬಸ್ಸೂನ್ ಇದ್ರಿಗೆ ಹಿಂಗೆ ಎಷ್ಟು ಕೆಲಸ ಮಾಡಿ ದಬ್ಬಿದ್ದಾಳ ಅನ್ನಂಗೆ ಮಾಡ್ತಾಳೆ. ಹಂಗೆ ಅವ್ರು ಹೌದು ಯಾರು ಬದುಕು ಮಾಡಂಗೆ ಕಾಣಲ್ಲ ಬಿಡ. ಮನ್ಯಾಗ ಈಕಿನ ಒಬ್ಬೇಕೆ ಮಾಡ್ತಾಳ, ಎಲ್ಲರೂ ಕುತ್ಕೊಂಡು ತಿಂತಾರ ಅನ್ನಂಗೆ. ಅಲ್ಲ ನಾ ಏನ ಸಾಕಾಗಿ ಆಸರ ಬ್ಯಾಸರ ಅಂತ ಬಂದನ್ ಬೇ. ನಾನು ಬದುಕು ಮಾಡ್ಬೇಕೇನು ಬೇವ ಇಲ್ಲಿ? ನಿನಗೆ ಯಾರು ಬದುಕು ಮಾಡೋ ಅಂದ್ರಿ ಈಗ? ನೀನು ಅಲ್ಲೇ ಒಬ್ಬೇಕೆ ಮಾಡೋಕೆ ಎಲ್ಲದ ದರ ಒಂದು ನಿನ್ನ ಕೈಗೆ ಆಗ್ಬೇಕಲ್ಲಿ. ಆರಾಮ್ ಇರೋದು ಕಲಿ, ಏನು ಮಾಡೋದು ಬ್ಯಾಡ ನೀನು. ಯವ್ವ ಬಂದ್ಲು. ಇವ ನೋಡ್ಬೇ ಇಲ್ಲಕಿನ್ನ. ಅಲ್ಲ ನನಗೆ ಬ್ಯಾಡ ಬಿಡು, ನಿನಗರ ಎಲ್ಲಿ ಹೊಂಟಾನಿ ಏನು ಅನ್ನೋದು ಹಂಗೆ ಸುಮ್ಮನೆ ಹೆಂಗು ಕಾಳು ನೋಡು ಮುಂದೆ ಹಂಗೆ. ಅಲ್ಲ ನಿನಗೆ ಕೇಳೋಕ್ಕಾಗಲ್ಲ ಏನು ಅಡುಗೆ ಮಾಡ್ಲಂಗೆ ಎಲ್ಲೂ ಹೊಂಟಿದಿ ಅಂತಂದು. ನೋಡ ನಡಿ ಎಲ್ಲಿ ಏನು ಮಾಡ್ಯಾಳ ಏನಿಲ್ಲ ಗೊತ್ತಾಕತ್ತಲ್ಲ. ನೋಡ ನಡಿ. ಯವ್ವ ನೋಡಿಲ್ಲಿ ಪಲ್ಯಕ್ಕೆ ಒಂದಿಟ್ಟು ಹೆಚ್ಚಿ ಹಿಟ್ಟು 4 ರೊಟ್ಟಿ ಹಾಕಿ ಜಗಕ್ಕೆ ತಾಳೋಡು. ನೋಡಿಕಿದೆ ಎಷ್ಟು ತಿಂಡಿ ಹೆಚ್ಚಾಗಿದ್ದಿಕ್ಕಿಗೆ. ಮನ್ಯಾಗ ಅಡುಗೆ ಕೆಲಸ ಬಿಟ್ಟು ಮಂದಿ ಮನೆಗೆ ಎಲ್ಲಿಗೆ ಹೋಗಿದ್ದಾಳ ಅಂತ. ಇನ್ನೆಲ್ಲಿ ಹೋಗಿರ್ತಾಳ ತಗ ಆಕಿ ಗೆಳತಿ ಮನೆಗೆ ಹೋಗಿರ್ತಾಳ. ಮಾತಾಡಕ್ಕೆ ಒಂದು ಯಾವ ಬೇಕಾ ಯಾವ್ದಾರ ಒಂದು ಯಾವ ಹಾಕ್ಕೊಂಡು ಹೋಗಿರ್ತಾಳ ನೋಡಿ. ಈಗ ಏನು ಹೇಳಾಕೇನು ಅಣ್ಣದನ ಯಾರಿಲ್ಲ. ಹಾಕಿದ ಆಟ ಹಾಕಿ ಆಡಿದ್ದ ಆಟ ಆಗೈತೆ. ಮತ್ತು ನಿನಗೇನು ಎದ್ರಂಗದಾಳ ಬಿದ್ರಂಗದಾಳ ಆಕಿ ಹೋಗ್ಯಾಳ ನೋಡು. ಹಂಗೆ ಗಂಡಗೆ ಹಂಗೆ ಮಾಡಿ ಹಂಗೆ ಹಾಕಿ ಬಕ್ಬರ್ಲಿ ಬಿದ್ದಾಳ ಅನ್ನಂಗೆ ಮಾಡ್ತಾಳ. ಹಂಗೆ ಈ ರೊಟ್ಟಿ ಮಾಡ್ಲೇನ್ರಿ ಉಂಡೋಕ್ಕಿರೇನ್ರಿ ಅಂತಂದು ಕೇಳಿದ್ಲು. ಇದ್ದರಿಗೆ ಮಾಡಿ ಹಾಕಕ್ಕೆ ತಯಾರಿಲ್ಲ. ಒಲ್ಲೆ ಅಂದರಿಗೆ ಮಾಡಿ ಹಾಕಾಕಿ. ಬರ್ಲಿ ಸುಮ್ಮನೆ ಏನಿಲ್ಲ ಎಂತಿಲ್ಲ. 11 ಆಗಕ್ಕೆ ಬಂತು, ಒಂದು ಅಡಿಗಿಲ್ಲ ನಾಷ್ಟಕ್ಕೆ ಏನಿಲ್ಲ ಮಾಡ್ಬೇಕಿಲ್ಲ. ಎಲ್ಲಿಗೆ ಹೋಗಿದ್ದಾಳು ಬರ್ಲಿಕ್ಕೆ? ಯವ್ವ ಬರತ್ಲೆ ಬರೀ ತಗೊಳಬೇಕೀಗ. ಏನು ಇನ್ನೊಮ್ಮೇಟ ನಿನಗೆ ಹೇಳಂಗೆ ಎಲ್ಲೆಲ್ಲೂ ಹೋಗಬಾರ್ದು. ಮನ್ಯಾಗ ಮಾಡ್ಕೊಂಡು ಮನ್ಯಾಗ ಬಿದ್ದಿರ್ಬೇಕಿ. ಹಂಗೆ ಮಾಡ್ಬೇಕು ನೋಡ್ಬೇಕೀಗ. ಇಲ್ಲ ಸುಮ್ಮನೆ ಹಾಕಿ ಬರ್ಲಿಕ್ಕೆ ಮನೆಗೆ. ಹೋಗ್ಲಿ ಬಿಡು. ಮೊನ್ನೆ ನನ್ನ ಮಗನಿದ್ರಿಗೆ ನಾ ಕೆಟ್ಟ ಆಗಬಾರ್ದು ಹೋಗ್ಲಿ ಅಂತಂದು ನಾನು ಸುಮ್ಮನಾಗೇನಿ. ಇಲ್ಲದ್ರಕಿನ್ನ ಕೈ ಕಾಲು ಲಟ್ಟನಿಸಿ ಮೂಲೆಗ ಕುಂದಿರ್ಸ್ತಿದ್ದಕ್ಕಿನ್ನ ಮಗನ ಮಕ್ಕ ನೋಡ್ಕೊಂಡು ಸುಮ್ಮನದನಕೀಗ. ಏನು ಮಾಡಲಿಲ್ಲಂಗೆ ಐತಕೀಗ ಬರ್ಲಿಕ್ಕೆ ಈಗ. ಯವ್ವ ಒಟ್ಟ ಹಾಕಿ ಲಕ್ಷ್ಮೀ ಮನೆಗೆ ಎಡಾಬಲ ಸುಡಿಬಾರ್ದು ನೋಡಿ. ಹೆಂಗೆ ಮಾಡ್ಬೇಕಿನ್ ಆಕಿಬ್ರು ಕುಡ್ಕೊಂಡನ ಬೇನ ಅಡ್ಗ ಮಾಡೋದು. ಈಕಿ ಪರವಾಗಿ ಆಕಿ ಪರವಾಗಿ ಈಕಿದು ಇಲ್ಲಿ ರೋಟಿ ಎಲ್ಲ ಒಯ್ದಕಿ ಹೆಂಗೆ ಕಾಣ್ತಾಳೆ ಬೇಕಿ. ಅದಕ್ಕೆ ಅಗ್ಲಂಬಗ್ಲ ದೌಡು ಓಡೋಕಾಳಲ್ಲಿ. ಅದ ಏನೈತೆ ಅಂದ ಕಂಡು ಹಿಡಿಬೇಕು ನೋಡ್ಬೇಕು. ಲಘುನ ಸೆಕಾಯಿಸ್ಕೊಂಡು ಹೋಗಾನಿ. ತಾಯಿ ಮಗಳು ಮತ್ತೆ ಸೇರ್ಕೊಂಡು ಇದ್ದ ರೊಟ್ಟಿ ಮತ್ತು ಓಟ್ಲು ನುಂಗ್ ಕುಂತ್ಕೊಂತಾರೆ. ಲಕ್ಷ್ಮೀ ಓ ಬಂದೆ ಬಾ ಶೋಭಾ. ಇಲ್ಲೇ ನಿಂತಿಯಲ್ಲ, ಒಳಗೆ ಬರ್ಬೇಕಿಲ್ಲ? ಯವ್ವ ಇಲ್ಲೇ ಬಂದೆ. ಮತ್ತು ಒಳಗೆ ಬಂದ್ರೆ ನೀನು ಚಹಾ ಮಾಡ್ತಾನೆ ನಾಷ್ಟ ಮಾಡು ಉಂಡು ಅಂತ ಕುಂದಿರ್ತಿದೀಯ. ಅದಕ್ಕೆ 4 ಹಸೆಕಾಯಿ ಇದ್ರು ಕೂಡ ಲಕ್ಷ್ಮಿ ನೆನಪಾರ್ಬಿಟ್ನವ ನನ್ನ ಗಂಡಿಗೆ ಹೇಳೋದು. ತೊಗೊಂಬರ್ತಿದ್ರು ಪೇಟೆಗೆ ಹೋಗಿದ್ರು. ನಾ ಏನೇನು ನೋಡೇ ಇಲ್ಲ ಕಾಯಿಪಲ್ಲೆ ಏನೇನೈತಿ ಏನೇನಿಲ್ಲ ಅಂದು. ಈಗ ಪಲ್ಯಕ್ಕೆ ಅವ್ರಿಕಾಳು ಪಲ್ಯಕ್ಕೆ ಹೆಚ್ಚಾನ ಅಂತಂದು ನೋಡಿದೆ, ಹಸೆಕಾಯಿ ಇಲ್ಲ. ಅದಕ್ಕೆ ಒಂದಿಟ್ಟು ಇಸ್ಕೊಂಡು ಹೋದ್ರಾತಂದು ಬಂದೆ. ಒಂದು 4 ಹಸೆಕಾಯಿ ಕೊಟ್ಬಿಡವ. ನನಗೆ ಹೊತ್ತಿಗಿತ್ಕೊಂಡೀಯ ಏನು ತಲೆ ಮೇಲೆ? ಬಾ ಒಳಗೆ. ನಿನಗೇನು ಚಹಾ ಮಾಡಲ್ಲ ಬಾರೇವ ನಾನು.
ಆದ್ರೂ ಬೇಡ ಲಕ್ಷ್ಮಿ, ನೀ ಹಿಂಗಂದು ಒಳಗೆ ಕರ್ಕೊಂಡು ಹೋಗಿದ್ದಿ, ಚಾ ಮಾಡೋ ತನಕ ಕಳ್ಸೋದಿಲ್ಲ ನನಗೆ. ನನ್ನ ಅರ್ಜೆಂಟ್ ಐತಿ, ಏನೇನು ಮಾಡಿಲ್ಲ, ಏನು ನಾಷ್ಟನೂ ಮಾಡಿಲ್ಲ ನೋಡು. ಅಡುಗೆ ಒಮ್ಮೆ ಮಾಡಿದ್ರಾತು, ಬಿಸಿ ರೊಟ್ಟಿ ತಿಂತಾರ ತಗ, ಪಲ್ಯ ಮಾಡಿದ್ರ ಅಂತಂದು ರೊಟ್ಟಿ ಮಾಡಿದೆ, ರೊಟ್ಟಿ ಮಾಡಿ ಪಲ್ಯಕ್ಕೆ ಹೆಚ್ಚಿದೆ, ಒಗ್ಗರಣೆ ಕೊಡೋಣ ತಡಿ ಅಂತಂದು ಹೊಸಕಾಯಿ ಇದ್ದಲ್ಲ, ತಡಿ ಮತ್ತೆ ಇಸ್ಕೊಂಡು ಹೋದ್ರಾತ ನಿಮ್ಮ ಮನೆ ಬದಾನಿ. ಇನ್ನು ಹೋಗಿ ಅನ್ನಕ್ಕಿಟ್ಟು ಒಂದು ಕಡೆ ಸಾರು ಮಾಡಿ ಪಲ್ಯ ಮಾಡ್ಬೇಕವ್ವ. ಹಂಗೆ ಬಕ ಪಕ್ಷಿಗಳು ಕಾಯ್ಕೊಂತ ಕುಂತಾವು, ಎರಡು ಟೈಮ್ಗಳು ಅಡುಗೆ ಯಾವಾಗಕತೆ ಏನ ಅಂತಂದು. ಏ ಬಕ ಪಕ್ಷಿಗಳ ಸೈ ಬಿಡವ, ಮುಕ್ಕಳಿಗಾರ ಇದು ಗೆದ್ಲು ಹಿಡಿತೈತೆ ಇಲ್ಲ ಗೊತ್ತಲ್ಲ ಬಿಡು. ಕುಂತ್ ಮಾತಾಡಿ ಏನು ಮಾತಾಡ್ತಾರೆ, ಏನೇ ಆಟ ಯಾರಿಗೆ ಗೊತ್ತಾ ಏನು ಮಾತಾಡ್ತಾರೆ. ಏನು ನಾನು ಎಲ್ಲಿ ಕೇಳಿಸ್ಕೊಳಕ್ಕೆ ಹೋಗ್ಲಿ, ನನವ ಕಂಡಾಪಟ್ಟಿ ಕೆಲಸ ಇರ್ತಾವು. ಏನಾರ ಮಾತಾಡ್ಕೊಂಡು ಹಾಳು ಉಂಡಿ ಬಿತ್ಕೊಳ್ಳಿ, ನಾ ಏನು ತೆಲ್ಲ ಕಿಟ್ಸಂಗಿಲ್ಲ. ನನ್ನ ಬದುಕಾತ, ನನ್ನ ಕೆಲಸ ಆತ, ನಾನು ಆತ, ಹಂಗ ಇರೋದು ನಾನು. ಯಾಕೆ ನಿಮ್ಮ ನಾದ್ ಹೋಗಂಗದಾಳ ಇಲ್ಲ, ಏನು ಇಲ್ಲಿ ಜಂಡ ಉರಂಗದಾಳ? ಒಕಾತಿ ತಮ್ಮನ ಮದುವೆ ಮಾಡಕ್ಕೆ ನಿಂತಾಳ ನೋಡು ಇಪ್ಪಟ್ಟ. ಒಕ್ಕದ್ಲ ಏನ ಮತ್ತು ತಮ್ಮನ ಮದುವೆ ಒಂದು ಮಾಡಿ ಒಂದಿಟ್ಟು ಬಂಗಾರ ಬೇಕಂತ, ಬಂಗಾರ ಬೇಕಂತ, ಸೀರೆ ಬೇಕಂತ ಎಲ್ಲ ಹಾಕ್ಕೊಂಡು ಮೆರೆದು ಹೋಗಕ್ಕಿದಾಳಕ್ಕಿನ. ಈಗ ಹೋಗಂಗಿಲ್ಲ ಯವ್ವ, ಇಷ್ಟು ಲಗು ಓದಾಳ ಏನಕ್ಕಿ, ಬಂಗಾರ ತೊಗೊಂಡು ಹೋಗೋದಕ್ಕಿ. ಇಷ್ಟು ಲಗು ಮದುವೆ ಮಾಡಕತ್ತೀರ ಯವ್ವ? ಮತ್ತು ಏನು ಮಾಡ್ಬೇಕು, ಲಗು ತಗೇನು ಆಡಂಬ್ರದ ಮದುವೆ ಇಲ್ಲ. ದೇವ್ರ ಗುಡಿಗೆ ಹೋಗಿ ತಾಳಿ ಕಟ್ಟಿಸ್ಕೊಂಡು ಬಂದ್ರೆ ಮುಗಿದೋತು ನೋಡು ಅಷ್ಟೇ. ಎಲ್ಲಿ ಹೋಗಂಗಿಲ್ಲ, ಏನು ಜೋರು ಮಾಡಂಗಿಲ್ಲ, ಏನಿಲ್ಲ, ಯಾರನ್ನ ಕರೆಯಂಗಿಲ್ಲ, ಹೇಳಂಗಿಲ್ಲ ಅಂತ. ಮನೆಯವ್ರಾಟ ಹೋಗಿ ತಾಳಿ ಕಟ್ಟಿಸ್ಕೊಂಬಂದ್ರೆ ಆತದಾಗ. ಯಾಕೆ ನಿಮ್ಮ ತೊಳಿ ಸುಮ್ಮನದಾಳಲ್ಲ? ಈ ಸಣ್ಣ ಮಗನ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ನನಗೆ ಅದ್ರಕೊಂತ ಅಡ್ಡಾಡಕ್ಕಿ ಉಣ್ಯಾಗ. ಆಕಿನ ಹೇಳಿದ್ದು ಏನು ಆಡಂಬ್ರದ ಮದುವೆ ಬೇಡ, ತಾನು ನೋಡಿ ಮಾಡಿದ್ರ ಆಡಂಬ್ರದ ಮದುವೆ ಮಾಡ್ತಿದ್ಲು. ಅವ್ರವ್ರ ನೋಡ್ಕೊಂಡಾರಲ್ಲ, ಅದಕ್ಕೆ ಮಕ್ಕಳಾಗ ಹುರಿ ಬಿದ್ದೈತಿ ಈಗ ಆಕಿಗೆ. ಅದಕ್ಕೀಗ ನಾನು ಮಾಡೋಕೆ ಏನು ಮಾಡಂಗಿಲ್ಲ, ಏನಿಲ್ಲ. ಸೀರೆನೂ ತೊಗೊಳಂಗಿಲ್ಲ ಅಂತ, ಯಾರು ಬಟ್ಟೆ ತೊಗೋಬೇಡ್ರಿ, ಇದ್ದ ಉಟ್ಕೋರಿ ಅಂತಂದು ಹೇಳಿಲ್ಲ. ಯಾರು ತೊಗೋಬೇಕು ಅನ್ನಂತಂದು ಕುಂತಾರ. ಈಗ ನನವ ಬೇಕಾದಷ್ಟು ರಗಡೆ ಸೀರೆ ಬಿದ್ದವು, ನಮ್ಮವು ಕೊಟ್ರವು. ಆ ಸೀರೆಗೆ ಯಾರು ಆಸೆ ಪಡ್ಕೊಂಡು ಕುಂತಿರ್ತಾರ, ಅವರ ತಾಯಿ ಮಕ್ಕಳ ಬಾಯಿ ತಗೊಂಡು ಕುಂತಾರ ಅದು ಸೀರೆಗಳಿಗೆ. ಇದ್ದಾರಿಗೆ ಹೇಳ್ತಾರೇನು? ಹೌದೇನು? ಭಾರಿ ಆತಲ್ಲ ಹಂಗಾರ ನಿಮ್ಮ ನಾದ್ನಿಗೆ. ಹಂಗಾರ ಬಂಗಾರ ಸಿಗ್ತೈತೆ ಬಿಡವ ಹಂಗಾರ ಮದ್ವಿಗೆ. ಬಕ ಪಕ್ಷಿ ಕಾದಂಗೆ ಕಾಯಕತ್ತಾಳೆ ಈಗ. ನನ್ನ ಗಂಡ ಪ್ಯಾಟೆಗೆ ಹೋಗ್ಯಾರ ಇವ, ಬಂಗಾರದ್ದು ಏನೇನೈತೆ ರೇಟ್ ನೋಡ್ಕೊಂಡು ಮಾಡಕ್ಕೆ ಹಾಕಿ ಬರ್ತಾವೆ ಅಂತಂದು ಹೋಗ್ಯಾರ. ನನಗೆ ತಾಯಿ ಮಗಳು ಇಬ್ಬರು ಕುಡ್ಕೊಂಡು ಮಾತಾಡ್ತಾರೆ. ಎರಡು ಎಳಿ ಸರ ಏನು ಹಂಗೆ ಇದು ಮಾಡ್ತಾರೆ, ನಂಗೆ ಮಾಡ್ತಾರೆ. ಒಂದಿಟ್ಲಗು ಕೊಡಲ್ಲ ಲಕ್ಷ್ಮಿ, ನಾ ಮತ್ತೆ ಬರ್ತಾನಂತ. ಈ ಪುರ್ಸತ್ತಿಲ್ಲ ನನಗೆ, ಜಗ್ಗೈತಿ ಕೆಲಸ ಅಂತ ಹೇಳಂಗಿಲ್ಲ, ಅಷ್ಟೈತಿ. ಹೌದು, ಲಘು ಇದ್ದಿದ್ದೇನೆ, 4-4 ಇತ್ತು, ಹೆಚ್ಚು ಬಚ್ಲಿಕ್ಕೆ ಹೋಗೋಣ ಅಂತಂದು ಇದ್ದಿದ್ದೆ. ನಿಮ್ಮನೆ ಅಂತ ಲೈಟ್ ಹತ್ತಿತ್ತು ಯವ್ವ, ಲಘೂನ ಇದ್ದಿದ್ದು. 4-4 ಏನೈತ್ಲಿ ಎದ್ದು ಅಷ್ಟು ಕಸ ಅಂಗ್ಲ ಬೆಳೆದು ಕಸ ಹೊಡ್ಕೊಂಡು ನೆಲ ಒರೆಸಿ ಜಳಕ ಮಾಡಿ ನೀರಿಟ್ಟು ಎಲ್ಲರಿಗೂ ಜಳಕಕ್ಕೆ ಚಹಾ ಮಾಡಿಕೊಡತ್ಲೇ 7-7:30 ಹೊಡೆದತ್ ನೋಡಿ. ಎಲ್ಲರೂ ಎದ್ದಿದ್ರು, ಚಹಾ ಮಾಡಿಕೊಟ್ಟೆ. ಮತ್ತು ಹಂಗೆ ಮಾಡಿ ಅವರು ಹೋದ್ರು. ಮತ್ತು ಅವ್ರು ಇರೋದ್ರೊಳಗೆ ಒಂದಿಟ್ಟು ರೊಟ್ಟಿ ಪಲ್ಯ ಮಾಡೋಣ ಅನ್ಕೊಂಡೆ, ಬೇಡ ಅಂದ್ರು. ತೆಗಿಯತ್ತಾಗ ಹೋದ್ಮೇಲೆ ಮಾಡಿದ್ರಾತು ಅಂತಂದು ಸುಮ್ಮನಾದೆ. ಅವ್ರು ಹತ್ಲಾಗ ಹೋದ್ರು. ಮತ್ತು ರೊಟ್ಟಿಗೆ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡಿ ತೆಗೆದೆಪ್ಪ. ಅದ ಹಸಿಕಾಯಿ ಇದ್ದಲ್ಲೆಲ್ಲ ಬಂದೆ. ಒಂದು 4 ಕೊಡ ಲಕ್ಷ್ಮಿ, ಏನು ಅವಸರ ಕಟ್ಕೊಂಡು ಬಂದಿರ್ತೀವ, ತಡಿ ಬಂದೆ. ಒಳಗರ ಬಾ ಅಂದ್ರೆ ಒಳಗೂ ಬರಂಗಿಲ್ಲ. ತಗ ಪುಣ್ಯ ಬರಲಿ ಬಿಡುವ ನಿನಗೆ. ಹಸಿಕಾಯಿ ಇದ್ದಿಲ್ಲ, ನನಗೆ ಒಳ್ಳೆ ಚಿಂತೆ ಐತಿತ್ತು, ಎಲ್ಲ ಮತ್ತಿಗೆ ಹೇಳ್ಬೇಕ ಏನ ಅಂತಂದು. 4 ಮಾತಾಡಿದ್ರಿ, 16 ಮಾತಾಡ್ತಾಳೆ ಆಕೆ ಅಂತೇಳಿ. ಎಲ್ಲಿ ಮಾತಾಡ್ಕೊಂಡು ನಿಂದ್ರಕ್ಕೆ ಹೋಗೋಣ ಅಂತಂದು ಸುಮ್ಮನೆ ನೀನಂತೇಳಿ ಬಂದು ನೋಡು. ಖಾರ ಆಟೇನು ಖಾರಲ್ಲಿ ನೋಡು, ನೋಡಿ ಹಾಕು. ಖಾರ ಏನಿಲ್ಲ ಆಟ, ಸಪ್ಪೆದವ ಅಂತ, ಏನು ಖಾರಲ್ಲ. ಹೌದೇನ? ಇರಲಿ ತಂಬ, ಬರ್ತಾನೆ ತಗೋ. ಪುರ್ಸತ್ ಮಾಡ್ಕೊಂಡು ಬಾರಿಯವ ಒಂದಿಟ್ಟು. ಬರ್ತಾನೆ ತಗೋ ಲಕ್ಷ್ಮಿ. ಎಷ್ಟರ ಕೆಲಸವ ಪಾಪ ಶೋಭಾಗ ಎಲ್ಲ ತಾನ ಮಾಡ್ತತ್ ನೋಡು. ಒಂದು ಹಿಡಿದು ಇದಕ್ಕೇನು ಹಾಡಿ ಹೋದ್ರ ನಾದ್ನಿಗೆ ಒಂದು ಈಟು ಕೈ ಜೋಡಿಸಿ ಮಾಡಕ್ಕೆ ಕುಂತು ಊರು ಬಂದಿದ್ದು ತಿಥಿ ಮಾಡೋದ್ಕಿನ ಎಷ್ಟೊತ್ತಾತು ನೋಡಿಕಿ. ಇನ್ನೂ ಬರಕ್ಕೆ ತಯಾರಿಲ್ಲ. ಬರಲಿ ಸುಮ್ಮನರು, ಯಾಕಷ್ಟು ಸಿಟ್ಟು ತಗೊಂತಿದ್ದಿ? ಬರ್ಲಿಕ್ಕಿ, ನನ್ನ ಕೈ ಸಿಗ್ಲಿಕ್ಕೆ ಇವತ್ತು. ನಿಂದ್ರೆ ಏನತ್ತೆ? ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಕಾಣ್ತಾ ಇಲ್ವಾ ಕೈಯಾಗ ಹಸೆಕಾಯಿ ಇರೋದು? ಹಸೆಕಾಯಿ ಖಾಲಿಯಾಗಿತ್ತು, ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಏನೇ ನನಗೆ ಜೋರು ಮಾಡೋದು ನೀನು? ಯಾಕೆ ತಿಂದು ಕೊಬ್ಬ ನಿನಗೆ? ನಿನ್ನಷ್ಟೇನಿಲ್ಲವ ತಾಯಿ. ಮಾಡ್ತೀನಿ, ತಿಂತಾನೆ. ನಿನ್ನಗ ಕುತ್ಕೊಂಡು 3 ಹೊತ್ತು ಪುಕ್ಷೇಟಿ ತಿನ್ನಲ್ಲ. ಅವಳೇನೆ ಪುಕ್ಷೇಟಿ ತಿನ್ನೋದು? ಅತ್ತೆ, ನೀವು ನನ್ನ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ್ರಿ ಪ್ರತಿ ಸರಿನೂ. ಅಯ್ಯೋ ಶಿವನ, ಏನೇ ನೀ ನಮ್ಮಮ್ಮಗೆ ಅಷ್ಟು ಜೋರು ಬಾಯಿ ಮಾಡಿ ಮಾತಾಡೋದು ನೀನು? ನೀ ಸುಮ್ಮನಿರಿ ರತ್ನ, ನಾ ಮಾತಾಡಕತ್ತೀನಿ ಆಕೆ ಹತ್ರ. ಏನತಿ? ಹಸೆಕಾಯಿ ಖಾಲಿಯಾಗಿತ್ತು ಅಂತ ಹೇಳಿಲ್ಲ, ಹೋಗಿ ಲಕ್ಷ್ಮಿ ಮನೆಗೆ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಎಲ್ಲೋಗಿದ್ದೆ ನಾನು? ನಿನ್ನ ಅಯ್ಯೋ, ನನ್ನ ಕೈಗೆ ಅಡ್ಡಿಡ್ತೀಯೇನೆ? ಅತ್ತಿ, ಮರ್ಯಾದಿಂದ ಹೇಳಕತ್ತೀನಿ, ಕೈ ತೆಗೀರಿ. ಹೊಡೆಯೋದು ಪಡೆಯೋದು ಕೈ ಎತ್ತಕ್ಕೆಲ್ಲ ಬರೋದು ನನ್ನ ಹತ್ರ ನಡೆಯಂಗಿಲ್ಲ. ಏನೇ ನಿಂದು? ಯಾಕೆ ನಿಂದೇನೆ? ಬಾರಿ ನೀನು ಮುಂದೆ ನೋಡ್ಕೊಂತೀನಿ ನಿನ್ನ. ಇಲ್ಲ ಐತಿ ನಿನಗೆ ಇವತ್ತು
ನನಗೆ ಕೈ ಅಡ್ಡಿಡ್ತೀಯೇನೆ ನೀನು? ಏನು ಮಾಡ್ಲಿಲ್ಲ ಎಲ್ಲೋಗಿದೆ ತಿರ್ಗಾಕ್ ನೀನು ಇಷ್ಟೊತ್ತು? ಮನೆಯಾಗಿತ್ತಿಲ್ಲ ಎಲ್ಲ ಕೈ ಪಲ್ಲೆ ನೀನೇ ಮಾಡ್ಕೊಂಡ್ ತಿನ್ನಕ್ಕೆ ನನಗಿತ್ತು ದಾಡಿ ನಿನಗೆ ಒಗೆಯವ ಕೈ ಕಾರ ಬಿದ್ದಗವೇ ಏನ್ ನಾವು ನೀನ್ ಎದಕ್ ಬಂದಿ? ನೀನು ಮನಿ ಸೊಸಿಯಾಗಿ ಮನ್ಯಾಗ ಚಾಕ್ರಿ ಮಾಡಕ ನೀನ್ ಕಟ್ಕೊಂಡ್ ಬಂದಿರೋದ ನನ್ನ ಮಗಗ ಆಕೆ ಯಾಕೆ ಮಾಡ್ಕೊಂಡ್ ತಿನ್ಬೇಕು? ಮನಿ ಮಗಳಾಕಿ ಮನಿ ಮಾರಾಣಿಕಿ ನೀ ಮಾರಾಣಿ ಅಂದ್ರೆ ಕುಂದ್ರಿಸಿ ನೀನ್ ಮಾಡಿ ಹಾಕು ನಾನ್ ಮಾಡ ಅಂತಂದು ಏನು ಹರ್ಕತ್ತಿಲ್ಲ ನನಗೆ. ಪ್ರತಿ ಸರಿ ಮಾಡಿ ಮಾಡಿ ನಿಮ್ಮಂತೆಲೆ ನಿನ್ ಮಗಳಂತೆಲೆ ಅನ್ನಿಸ್ಕೊಳಕ್ ಆಗಂಗಿಲ್ಲ ನನ್ನಂತರ. ಅಡಿಗೆ ಮಾಡಕ ಹಸೆಕಾಯಿ ಖಾಲಿ ಆಗಿತ್ತು ಅಂತಂದು ಇಸ್ಕೊಂಬರಕ್ ಹೋಗಿದ್ದು, ಏನು ಖಾಲಿ ಪಿಲ್ಲಿ ಅಡ್ಡಾಡಕ್ ಹೋಗಿದ್ದಿಲ್ಲ. ನಿಮ್ಮಂಗ ಪುರ್ಸತಿ ಇಲ್ಲ ನನಗೆ ಕುತ್ಕೊಂಡು 3 ಮಂದಿದೆಲ್ಲ ಮಾತಾಡಕ. ಎಷ್ಟು ಹೆಚ್ಕೊಂಡ್ಬಿಟ್ಟಾಳ ನೋಡು ನನಗೆ ಹೆಂಗ್ ಮಾತಾಡಿ ಹೋದ್ಲಿಕ್ಕೆ. ಎಲ್ಲ ಅವನ್ ಹಡ್ಡ ಎದುರಿ ಹಂಗ ಕಣ್ಣಾಗ ನೀರ್ ತಕ್ಕೊಂತ ಎದ್ರಿಕೆಂದು ಓಡಾಡ್ತಿದ್ಲು. ಎಷ್ಟು ಕಣ್ಣಾಗ ನೀರ್ ತೆಗೆದು ಓಡಾಡಕಿ ನನ್ನ ಮುಂದೆ ಎಷ್ಟು ಮಾತಾಡಿ ನನ್ನ ಕೈಯ ಸರಿಸ್ತಾ ನೋಡು. ಇವ್ವ ಅಲ್ಬೇ ಈಕಿ ಹೆಂಗ್ ಮಾಡೋದು ನೋಡಿ. ನಾಳೆ ಮುಂಜಾನೆ ಬಸವನಿ ಹಿಂತಿ ಬರಕಿನ ಈಕಿನ ನೋಡಿ ಕಲ್ತ್ರ ಮುಗೀತ್ ನೋಡುವ. ಏನು ನಿನ್ ಮರ್ಯಾದಿ ನಾ ಕಾಸಿಗೆ ರಾಜ ಅದಂಗ. ಈಕಿನ ಹದ್ದ ಬಿಡಿತಾನೆ ಈಕಿನ. ಈಕಿನ ತಿಳ್ಕೊಂಡ್ರ ಬದುಕಿ ಇವ ಮುಗೀತ್ ಬೇ ನಿಂದು. ಏನ ನಾನಿದ್ದೆ ಸೈ ಬೇ ಇಲ್ಲಕ್ರಿ ಯಾರು ಇಲ್ಲಕ್ರಿ ನಿನಗೆ ಆಡಿ ಇಕ್ಕ ಕುಂದಿರ್ತಿದ್ಲ ಬೇಕಿ. ಇವ ಎಷ್ಟು ಕೈ ನಿಂದ ಕೈ ಅಡ್ಡ ಮಾಡಿ ಇಲ್ಲೇನು ಯಾರು ಇಲ್ಲಕ್ರಿ ಏನು ಒಂದಿಟ್ಟ ಕುಂದಿರ್ತಿದ್ಲೇನು ಬೇಕಿ.